ಸರ್, ಹೆಸರಾಂತ ನಿರ್ದೇಶಕ, ಸ್ಪೆಷಲಿ ಅಂಬರೀಷ್ ಅವ್ರಿಗೆ 27 ಹೆಚ್ಚು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಸೊ ನಿಮಗೂ ಕೂಡ ಆತ್ಮೀಯರು. ಸೊ ಇವತ್ತು ನಿಧನ ಆಗಿದೆ. ಎಷ್ಟು ನೋವಾಗ್ತಿದೆ ಸರ್? ತುಂಬ ನೋವಾಗ್ತಾಯಿದೆ. ಏಕೆಂದರೆ ಎ ಟಿ ರಘು ಅಂದರೆ ಹಳೆ ಡೈರೆಕ್ಟ್ರು ಅಂದರೆ ನಾವು ಒಂಥರ ಅವ್ರು ಬೇರೆ ನಾವು ಬೇರೆ ಅನ್ನೋ ಥರ ಇರಲಿಲ್ಲ. ತುಂಬ ಆತ್ಮೀಯರು. ಎ ಟಿ ರಘು ಬಗ್ಗೆ ಒಂದು ಮಾತು ಹೇಳಬೇಕು ಅಂದರೆ ಸಿನಿಮಾ ಬಿಟ್ಟು ಬೇರೆ ಏನೂ ಗೊತ್ತಿರಲಿಲ್ಲ ಅವ್ರಿಗೆ. ಮಗು ಥರ ಏನಾದರೆ ಇದ್ದರೆ ಅಂಬರೀಷ್ ಬಂದುಬಿಟ್ಟು ಕೆಲವು ಸತಿ ಏನು ಮಾಡೋದು, ಲೇಟಾಗಿ ಬರೋನು. ಲೇಟಾಗಿ ಬಂದ ಸಮಯದಲ್ಲಿ ಏನಾಯ್ತು ಅಂದರೆ, ರಘು ಇವತ್ತು ಪ್ಯಾಕಪ್ ಮಾಡಿಬಿಡು ನಾಳೆ ಮಾಡೋಣ ಅಂದರೆ ಅದಕ್ಕೂ ರೆಡಿ ಅನ್ನೋರು. ಯಾರ ಮನಸ್ಸನ್ನು ನೋಯಿಸ್ತಾ ಇರಲಿಲ್ಲ. ಆದರೆ ಕೆಲಸದಲ್ಲಿ ಮಾತ್ರ ಭಾಳ ಪರ್ಫೆಕ್ಷನ್ ಇತ್ತು ಅವ್ರದ್ದು. ಏಕೆಂದರೆ ನಾನು 7 ಪಿಕ್ಚರ್ ಮಾಡಿದ್ದೀನಿ. ಹಾಗಾಗಿ ಜೈಲರ್ ಜಗನ್ನಾಥಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ 24 ದಿವಸ ಮೈಸೂರು ಜೈಲಲ್ಲಿ ಶೂಟಿಂಗ್ ಮಾಡಿ ಕೊನೆಗೆ ರಘು ಮೇಲೆ ಜಗಳಕ್ಕೆ ಬಿದ್ದುಬಿಟ್ಟಿದ್ದೆ ನಾನು. 24 ದಿವಸ ಬರೀ ಜೈಲಲ್ಲೇ ಶೂಟಿಂಗ್ ಮಾಡ್ತಾಯಿದ್ದೆ. ಯಾವುದಾದ್ರು ಒಳ್ಳೆ ಸುಂದರವಾದ ಪ್ರದೇಶದಲ್ಲಿ ಮಾಡ್ಬೋದಾಗಿತ್ತಲ್ಲ. ಹಂಗೆ ಬೇಕು ಅಂದರೆ ನಾನು ಕೂರ್ಗೆ ಕರ್ಕೊಂಡು ಹೋಗ್ತೀನಿ, ದಯವಿಟ್ಟು ಇಲ್ಲಿ ಮಾಡಿಬಿಟ್ಟು ಮುಗಿಸ್ಕೊಟ್ಬಿಡೋದು. ಆ ಚಿತ್ರದ ನಾಯಕರು ಬಂದು ಟೈಗರ್ ಪ್ರಭಾಕರ್, ಅವೆಲ್ಲ ಬರೆಯೋಕ್ಕಾಗಲ್ಲ. ಇವತ್ತು ಬೆಳಗ್ಗೆ ಆ ವಿಷಯ ಕೇಳಿದಾಗ ಮನಸ್ಸಿಗೆ ತುಂಬ ನೋವಾಯಿತು, ಆಘಾತಾಯಿತು. ಏಕೆಂದರೆ ಚಿತ್ರರಂಗ ಅನ್ನೋದು ಒಂದು ಕುಟುಂಬ ಕಣಮ್ಮ. ಏನು ಹೇಳೋದು, ಅವ್ರವ್ರ ಸ್ಟೇಷನ್ ಬಂದಾಗ ಅವ್ರವ್ರು ಇಳಿದು ಹೋಗ್ತಾ ಇದ್ದಾರೆ ಅಷ್ಟೇ. ಮಂಡ್ಯದ ಗಂಡು ಅಂತ ಅಂಬರೀಷ್ ಅವ್ರಿಗೆ ಮೈಸೂರು ಜಾಣ ಅಂತ ಕೊಟ್ಟಿದ್ದು ಇವರೇನೆ. ಅದು ಕೆಲವ್ರಿಗೆ ಗೊತ್ತಿಲ್ಲ. ಮಂಡ್ಯದ ಗಂಡು ಅಂದ್ರೂ ಅಂಬರೀಷೇ ಮಂಡ್ಯದ ಗಂಡು. ಕೊಟ್ಟಿದ್ದು ಇದು ಮಾಡಿದ್ದು ಎಲ್ಲ ಅವರಿಬ್ಬರದು ಬೆಸುಗೆ ತುಂಬ ಚೆನ್ನಾಗಿತ್ತು. ಯಾವುದು ಒಬ್ಬ ಹೀರೋದು ಒಬ್ಬ ನಿರ್ದೇಶಕಂದಿರುತ್ತಲ್ಲ, ಭಾಳ ಅದ್ವಿತೀಯ. ಆ ವಿಷಯದಲ್ಲಿ ಒಬ್ಬರು ರಘು ಆಗಿರ್ಬೋದು, ಒಬ್ಬರು ಅಂಬರೀಷ್ ಆಗಿರ್ಬೋದು, ಆತ್ಮೀಯರು. ಎಕ್ಸ್ಪೆಷಲಿ ಅಂಬರೀಷ್ ಅಂದರೆ ಸ್ನೇಹಕ್ಕೆ ಇನ್ನೊಂದು ಹೆಸರು. 27 ಸರ್, ಅವ್ರಿಗೆ ಸಹಾಯ ಕೂಡ ಮಾಡಿದ್ರು ಅಂಬರೀಷ್ ಅವರು ಡೆತ್ ಆದಾಗ ಇವರು ನನಗಾದರೂ ಸಾವು ಕೊಟ್ಟು ಅಂಬರೀಷ್ ಅವ್ರಿಗೆ ಇರಿಸ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ರು. ಅಷ್ಟು ಆತ್ಮೀಯರು ಇಬ್ಬರು. ಹೌದಮ್ಮ. ಸರಿ, ಅವ್ರ ಕುಟುಂಬಕ್ಕೆ ದುಃಖ ಭರಿಸೋ ಶಕ್ತಿ ಕೊಡಲಿ ಅಂತ ಅಷ್ಟೇ ಕೇಳ್ಕೊಬೋದು.